ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ಪೆಂಗ್ವಿನ್ಗಳ ಬಗ್ಗೆ ಕೆಲವು ಆಸಕ್ತಿಕರ ವಿಷಯಗಳನ್ನ ತಿಳ್ಕೊಳ್ಳೋಣ. ವೀಕ್ಷಕರೇ, ಪೆಂಗ್ವಿನ್ಗಳು ದಕ್ಷಿಣಾರ್ಧಗೋಳದಲ್ಲಿ, ಅದರಲ್ಲೂ ವಿಶೇಷವಾಗಿ ಅಂಟಾರ್ಟಿಕಾದಲ್ಲಿ ಹೆಚ್ಚು ಪ್ರತ್ಯೇಕವಾಗಿ ಜೀವಿಸುತ್ತಿರುವ ಜಲಜೀವಿ. ಈ ಪೆಂಗ್ವಿನ್ಗಳು ವಿಶೇಷ ರೀತಿಯಲ್ಲಿರುವ ತಮ್ಮ ನೆಟ್ಟಗಿನ ನಿಲುವು, ಅಡ್ಡಡ್ಡಲಾಗಿ ತೂಗಾಡುತ್ತಿರುವ ನಡಿಗೆ ಮತ್ತು ಮಾನವರ ಭಯವನ್ನು ಹೊಂದದಿರುವುದು ಹಾಗೂ ಮುದ್ದಾಗಿ ಕಾಣುವಂಥ ಈ ಎಲ್ಲ ಕಾರಣಗಳಿಂದ ವಿಶ್ವಾದ್ಯಂತ ಜನಪ್ರಿಯವಾಗಿವೆ. ದಟ್ಟವಾದ ಮಂಜು ಮತ್ತು ಧ್ರುವ ಪ್ರದೇಶದ ಮೇಲೆ ನಡೆದಾಡುವ, ತಣ್ಣಗಿನ ನೀರೊಳಗೆ ಈಜುವಂತಹ ಈ ಪೆಂಗ್ವಿನ್ಗಳು ಇವುಗಳ ನಡಿಗೆ ಬಹಳ ಆಕರ್ಷಕವಾಗಿರುತ್ತವೆ. ವೀಕ್ಷಕರೇ, ಪೆಂಗ್ವಿನ್ಗಳನ್ನು ಕೆಲವರು ಪ್ರಾಣಿಗಳಂತ ತಿಳಿದುಕೊಳ್ಳುತ್ತಾರೆ, ಆದರೆ ಇವು ಪಕ್ಷಿಗಳು. ಈ ದೊಡ್ಡದಾದ ಪೆಂಗ್ವಿನ್ಗಳು ತಂಪಾಗಿರುವ ಪ್ರದೇಶಗಳಲ್ಲಿ ವಾಸಿಸಿದರೆ, ಚಿಕ್ಕ ಗಾತ್ರದ ಪೆಂಗ್ವಿನ್ಗಳು ಸಾಮಾನ್ಯವಾಗಿ ಸಮಶೀತೋಷ್ಣ ಪ್ರದೇಶ ಅಥವಾ ಕೆಲವೊಮ್ಮೆ ಉಷ್ಣವಲಯದ ಹವಾಮಾನಗಳಲ್ಲೂ ಕಂಡುಬರುತ್ತವೆ. ಪೆಂಗ್ವಿನ್ಗಳು ಮೊಟ್ಟೆಯನ್ನು ಇಡೋದ್ರಿಂದ ತಮ್ಮ ಮರಿಗಳು ದೊಡ್ಡದಾಗುವವರೆಗೂ ತುಂಬ ಜೋಪಾನವಾಗಿ ಯಾವುದೇ ಅಪಾಯ ಬಾರದಂತೆ ನೋಡಿಕೊಳ್ಳುತ್ತವೆ, ಏಕೆಂದರೆ ಬೇರೆ ಜೀವಿಗಳು ಅದನ್ನು ತಿನ್ನೋದಕ್ಕೆ ಕಾಯ್ತಾ ಇರ್ತವೆ. ಇನ್ನು ಈ ಪೆಂಗ್ವಿನ್ಗಳು ತಮ್ಮ ಕುಟುಂಬದ ಜೊತೆ ಸಮಯವನ್ನು ಕಳೆಯಲು ಹೆಚ್ಚು ಇಷ್ಟಪಡುತ್ತವೆ. ಬಹುಪಾಲು ಪೆಂಗ್ವಿನ್ಗಳು ಪುಟ್ಟ ಕಡಲೆಕಳೆ ಚಿಪ್ಪು ಜೀವಿಗಳು, ಮೀನು, ಸ್ಕ್ವಿಡ್ ಮತ್ತು ನೀರೊಳಗೆ ಈಜುವಾಗ ಹಿಡಿದ ಕಡಲ ಜೀವದ ಇತರ ಸ್ವರೂಪಗಳನ್ನು ತಿನ್ನುತ್ತವೆ. ವೀಕ್ಷಕರೇ, ಪೆಂಗ್ವಿನ್ನ ಇನ್ನೊಂದು ಆಸಕ್ತಿಕರ ವಿಷಯವೇನೆಂದರೆ, ಅವು ತಮ್ಮ ಜೀವಿತಾವಧಿಯ ಸುಮಾರು ಅರ್ಧ ಭಾಗವನ್ನು ಭೂಮಿಯ ಮೇಲೆ ಕಳೆದರೆ ಉಳಿದ ಅರ್ಧ ಭಾಗವನ್ನು ಮಹಾಸಾಗರಗಳಲ್ಲಿ ಕಳೆಯುತ್ತವೆ. ಇನ್ನು ನೀರಿನಲ್ಲಿನ ಜೀವನಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ರೀತಿಯಲ್ಲಿ ಹೊಂದಿಕೊಂಡಿರುವ ಈ ಪೆಂಗ್ವಿನ್ಗಳು ಕಪ್ಪು ಮತ್ತು ಬಿಳಿ ಪುಕ್ಕಗಳನ್ನು ಹೊಂದಿರುತ್ತವೆ. ಹಳದಿ ಬಣ್ಣದ ಪೆಂಗ್ವಿನ್ ನ್ಯೂಜಿಲೆಂಡ್ನಲ್ಲಿ ಮಾತ್ರ ಕಾಣಿಸುತ್ತದೆ. ಇನ್ನು ಪೂರ್ತಿ ಶರೀರ ಕಪ್ಪು ಬಣ್ಣದಲ್ಲಿ ಇರುವ ಪೆಂಗ್ವಿನ್ 50,000ರಲ್ಲಿ 1 ಪೆಂಗ್ವಿನ್ ಎಂದು ತಜ್ಞರು ಖಚಿತಪಡಿಸಿದ್ದಾರೆ. ವೀಕ್ಷಕರೇ, ಪೆಂಗ್ವಿನ್ಗಳು 15ರಿಂದ 25 ಮೈಲುಗಳಷ್ಟು ನೀರಿನೊಳಗೆ ಈಜುವ ಸಾಮರ್ಥ್ಯವನ್ನು ಹೊಂದಿವೆ. ಸಾಮ್ರಾಟ್ ಎಂಬ ಪೆಂಗ್ವಿನ್ಗಳು ಪೆಂಗ್ವಿನ್ ಜಾತಿಯಲ್ಲೇ ದೊಡ್ಡದಾದ ಪೆಂಗ್ವಿನ್ಗಳಾದರೆ, ಯುಡಿಪ್ಟುಲಾ ಮೈನರ್ ಇವುಗಳಲ್ಲಿ ಪೆರ್ರಿ ಪೆಂಗ್ವಿನ್, ಬ್ಲೂ ಪೆಂಗ್ವಿನ್ ಇವುಗಳು ಚಿಕ್ಕದಾದ ಪೆಂಗ್ವಿನ್ಗಳು. ಇವುಗಳ ರೆಕ್ಕೆಗಳು ಈಜುಗೈಗಳಾಗಿ ಮಾರ್ಪಟ್ಟಿರೋದ್ರಿಂದ ಇವುಗಳು ಹಾರಾಡಲು ಆಗುವುದಿಲ್ಲ. ಈ ಪೆಂಗ್ವಿನ್ಗಳು ಹೆಚ್ಚಾಗಿ ಕಂಡುಬರೋದು ಅಂಟಾರ್ಟಿಕಾದಲ್ಲೇ ಹಾಗೂ ನ್ಯೂಜಿಲೆಂಡ್, ಪಟಗೋನಿಯಾ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾದಲ್ಲಿ ಕಂಡುಬರುತ್ತವೆ. ವೀಕ್ಷಕರೇ, ಇದಷ್ಟು ಪೆಂಗ್ವಿನ್ಗಳ ಬಗ್ಗೆ ಒಂದಷ್ಟು ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಆರ್ ಕೆ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.